ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 5 ವಿದುರ ಮೈತ್ರೇಯ ಸಂವಾದ. ಇದರಿಂದ ಇವತ್ತು 16 ಮತ್ತು 17ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 16. ಸ ವಿಶ್ವ ಜನ್ಮ ಸ್ಥಿತಿ ಸಂಯಮಾರ್ಥೆ ಕೃತಾವತಾರ ಪ್ರಗೃಹೀತ ಶಕ್ತಿ ಚಕಾರ ಕರ್ಮಾಣ್ಯತಿ ಪೂರುಷಾಣಿ ಯಾನೀಶ್ವರ ಕೀರ್ತಯ ತಾನಿ ಮಹ್ಯಂ. ಅನುವಾದ: ಪರಮ ನಿಯಂತ್ರಕನ ಅತಿಮಾನವ ದಿವ್ಯ ಕಾರ್ಯಗಳ ಗುಣಗಾನ ಮಾಡಿ, ದೇವೋತ್ತಮ ಪುರುಷನು ಸಕಲ ಶಕ್ತಿಯಿಂದ ಪೂರ್ಣನಾಗಿ ವಿಶ್ವಸೃಷ್ಟಿಯ ಪೂರ್ಣ ಅಭಿವ್ಯಕ್ತಿ ಮತ್ತು ಪೋಷಣೆಗಾಗಿ ಧರಿಸಿದ ಅವತಾರಗಳ ವಿಚಾರವನ್ನು ಹಾಡಿರಿ. ಶ್ಲೋಕ 17. ಶ್ರೀ ಶುಕ ಉವಾಚ. ಸ ಏವಂ ಭಗವಾನ್ ಪೃಷ್ಟಕ್ಷತ್ರ ಕೌಶಾರವೋ ಮುನಿಃ ಪುಂಸಾಂ ನಿಶ್ರೇಯಸಾರ್ಥೇನ ತಮಾಹ ಬಹುಮಾನಯನ್. ಅನುವಾದ: ಶುಕಮುನಿಗಳು ಹೇಳಿದರು, ಮಹರ್ಷಿ ಮೈತ್ರೇಯರು ವಿದುರನನ್ನು ಬಹಳವಾಗಿ ಗೌರವಿಸಿದರು. ವಿದುರನ ಪ್ರಾರ್ಥನೆಯಂತೆ ಜನರ ಮಹೋನ್ನತ ಕಲ್ಯಾಣದ ಸಲುವಾಗಿ ಮಾತನಾಡತೊಡಗಿದರು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿದುರರು ಹೇಳ್ತಾರೆ, ಮೈತ್ರೇಯರೇ, ನೀವು ದುಃಖಿತರ ಸ್ನೇಹಿತರು. ಪ್ರಭುಗಳ ಮಹಿಮೆಗಳೇ ಜಗತ್ತಿನ ಎಲ್ಲ ಕಡೆ ಕೂಡ ಜನರಿಗೆ ಶುಭವನ್ನು ಅಂದರೆ ಒಳ್ಳೆಯದನ್ನು ಮಾಡುವಂಥದ್ದು, ಶುಭವನ್ನು ಉಂಟು ಮಾಡುವಂಥದ್ದು. ಅದಕ್ಕೋಸ್ಕರ ವಿಷಯಗಳ ಸಾರವಾದ ಕೃಷ್ಣನ ವಿಷಯಗಳನ್ನು ನೀವು ವರ್ಣನೆ ಮಾಡಿ ಹೇಳಿ ಅಂತ ಹೇಳುತ್ತಾರೆ. ಅದನ್ನು ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪರಮ ನಿಯಂತ್ರಕನ ಅತಿಮಾನವ ದಿವ್ಯ ಕಾರ್ಯಗಳ ಗುಣಗಾನ ಮಾಡಿ. ಅಂದರೆ ಮನುಷ್ಯರು ಮಾಡೋಕ್ಕಾಗದೇ ಇರುವಂಥ ಕೆಲಸಗಳನ್ನು ಭಗವಂತ ಮಾಡ್ತಾನಲ್ಲ, ಆ ಕಾರ್ಯಗಳ ಗುಣಗಾನ ಮಾಡಿ. ಮತ್ತೆ ದೇವೋತ್ತಮ ಪರಮಪುರುಷ ಎಲ್ಲ ಶಕ್ತಿಯಿಂದ ಪೂರ್ಣನಾಗಿ ವಿಶ್ವ ಸೃಷ್ಟಿಯ ಪೂರ್ಣ ಅಭಿವ್ಯಕ್ತಿ ಅಂದರೆ ಏನು, ಈ ವಿಶ್ವದಲ್ಲಿ ಏನೇನಿದೆಯೋ ಅದನ್ನೆಲ್ಲ ಅವನು ಸೃಷ್ಟಿ ಮಾಡ್ತಾನಲ್ಲ, ಅದು ಮತ್ತು ಅದರ ಪೋಷಣೆಗೋಸ್ಕರ ಅವನು ಧರಿಸಿರುವಂಥ ಅವತಾರಗಳ ವಿಚಾರವನ್ನು ಕೂಡ ಹಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದನ್ನೆಲ್ಲ ಹೇಗೆ ಸೃಷ್ಟಿ ಮಾಡ್ದ ಮತ್ತು ಅದನ್ನು ಹೇಗೆ ಪೋಷಣೆ ಮಾಡ್ತಾ ಇದ್ದಾನೆ ಅದ್ರ ಬಗ್ಗೆ ಹೇಳಿ ಅಂತಂದ್ಬಿಟ್ಟು ಈ ಶ್ಲೋಕದಲ್ಲಿ ಕೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ವಿದುರನು ಶ್ರೀಕೃಷ್ಣನ ವಿಚಾರವನ್ನು ಕೇಳಲು ನಿಸ್ಸಂದೇಹವಾಗಿಯೂ ಕಾತರನಾಗಿದ್ದನು. ಪ್ರಭು ಶ್ರೀಕೃಷ್ಣನು ಅದೇ ತಾನೇ ಜಗತ್ತಿನ ದೃಷ್ಟಿಯಿಂದ ನಿಧನನಾದುದರಿಂದ ಅವನು ವಿಹ್ವಲಗೊಂಡಿದ್ದನು. ಆದ್ದರಿಂದ ಭಗವಂತನ ಪುರುಷಾವತಾರಗಳ ವಿಚಾರವಾಗಿ ಕೇಳಲು ಅವನು ಬಯಸಿದ್ದನು. ಅಂದರೆ ಇಲ್ಲಿ ವಿದುರ ನಿಜವಾಗ್ಲೂ ಕೃಷ್ಣನ ವಿಷಯವನ್ನು ಕೇಳೋದಕ್ಕೆ ಅವನಿಗೆ ತುಂಬ ಕಾತುರತೆ ಇದೆ, ಉತ್ಸಾಹ ಇದೆ, ಕೇಳಿ ತಿಳ್ಕೋಬೇಕು ಅನ್ನೋವಂಥ ಒಂದು ಆಸೆ ಕೂಡ ಇದೆ. ಅಂದರೆ ಆಗ ತಾನೇ ಕೃಷ್ಣ ಈ ಜಗತ್ತಿನಿಂದ ನಿಧನ ಅಂತ ನಾವೇನು ಹೇಳ್ತೀವೋ, ಅಂದರೆ ಈ ಜಗತ್ತನ್ನು ಬಿಟ್ಟು ಹೋಗಿರ್ತಾನವನು. ಅದರಿಂದ ಅವನಿಗೆ ತುಂಬ ವ್ಯಥೆನೂ ಆಗಿರುತ್ತೆ, ಬೇಜಾರಾಗಿರುತ್ತೆ. ಅದಕ್ಕೋಸ್ಕರ ಈಗ ಭಗವಂತನ ಪುರುಷಾವತಾರಗಳ ಬಗ್ಗೆ ಕೇಳಬೇಕು ಅಂತ ಅವನು ಇಷ್ಟಪಡ್ತಾನೆ. ಅವನನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾನೆ ಅವನು. ಅದಕ್ಕೋಸ್ಕರ ಅವನ ಬಗ್ಗೆನೇ ಕೇಳ್ತಾ ಇದ್ರೆ ಮನಸ್ಸಿಗೆ ಸಮಾಧಾನವೂ ಆಗುತ್ತೆ ಅನ್ನೋದು ಅವನ ವಿಚಾರ ಆಗಿರುತ್ತೆ. ಭಗವಂತನು ವಿಶ್ವದ ಸೃಷ್ಟಿ ಮತ್ತು ವ್ಯವಸ್ಥೆಗಾಗಿ ತನ್ನ ಪೂರ್ಣ ಶಕ್ತಿಗಳೊಂದಿಗೆ ಪ್ರಕಟವಾಗುತ್ತಾನೆ. ಪುರುಷಾವತಾರಗಳ ಕಾರ್ಯಗಳು ಶ್ರೀಕೃಷ್ಣನ ಕಾರ್ಯಗಳ ವಿಸ್ತರಣೆಗಳೇ. ವಿದುರನು ಮೈತ್ರೇಯರಿಗೆ ಈ ಸೂಚನೆಯನ್ನು ಕೊಟ್ಟನು, ಏಕೆಂದರೆ ಪ್ರಭು ಶ್ರೀಕೃಷ್ಣನ ಕಾರ್ಯಗಳ ಯಾವ ಭಾಗವನ್ನು ಹೇಳಬೇಕೆಂದು ಮೈತ್ರೇಯರು ನಿರ್ಧಾರ ಮಾಡಿರಲಿಲ್ಲ. ಈಗ ನೋಡಿ, ಭಗವಂತ ಹೇಗೆ ಸೃಷ್ಟಿ ಮಾಡ್ತಾನೆ, ಮತ್ತೆ ವ್ಯವಸ್ಥೆ ಮಾಡಬೇಕಲ್ಲ. ಈಗ ಸೃಷ್ಟಿ ಮಾಡಿಬಿಟ್ರೆ ಆಗೋಯ್ತಾ? ಅದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೋಬೇಕು. ನೀರು ಬೇಕು, ಗಾಳಿ ಬೇಕು, ಬೆಂಕಿ ಬೇಕು, ಊಟ ಬೇಕು, ಎಲ್ಲ ಬೇಕು. ಮತ್ತು ಆ ಜೀವಿಗಳು ಬೇಕು, ಆ ಜೀವಿಗಳಿಗೆ ತಕ್ಕನಾದಂಥ ವ್ಯವಸ್ಥೆಗಳನ್ನೆಲ್ಲ ಮಾಡಬೇಕು. ಅದಕ್ಕೆ ಏನು ಮಾಡ್ತಾನೆ, ತನ್ನ ಪೂರ್ಣ ಶಕ್ತಿಗಳ ಜೊತೆ ಅಲ್ಲಿ ಪ್ರಕಟನಾಗ್ತಾನೆ. ಪುರುಷಾವತಾರಗಳ ಕೆಲಸಗಳು ಏನು ಅಂತಂದರೆ ಶ್ರೀಕೃಷ್ಣನ ಕೆಲಸಗಳ ವಿಸ್ತರಣೆಗಳೇ. ಅವನು ಏನೇನು ಮಾಡಬೇಕು ಅಂತಿದ್ನೋ ಅದೇ ಪುರುಷಾವತಾರಗಳ ಕೆಲಸಗಳು. ಇಲ್ಲಿ ಭಗವಂತ ತನ್ನನ್ನು ತಾನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತಾನೆ, ವಿಸ್ತರಣೆ ಮಾಡ್ಕೊಳ್ತಾನೆ. ಅದರಿಂದ ಬರುವಂಥದ್ದೇ ಪುರುಷಾವತಾರಗಳು. ಅವರೆಲ್ಲ ಈ ಒಂದು ಜಗತ್ತನ್ನು
ನೋಡ್ಕೊಳ್ಳೋದು. ಅಂದರೆ ಭಗವಂತನೇ ಆ ರೂಪದಲ್ಲಿ ಇದನ್ನೆಲ್ಲ ನೋಡ್ಕೊಳ್ತಾನೆ. ಸೊ ಇಲ್ಲಿ ವಿದುರ ಮೈತ್ರೇಯರಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾನೆ, ಅಂದರೆ ನನಗೆ ಇದ್ರ ಬಗ್ಗೆ ಹೇಳಿ ಅಂತ. ಯಾಕೆ ಅಂತಂದರೆ ಏನು ಹೇಳಬೇಕು ಅಂದರೆ ಕೃಷ್ಣನ ಕಾರ್ಯಗಳು ಬೇಕಾದಷ್ಟು ಇರುತ್ತಲ್ವಾ, ಅದರಲ್ಲಿ ಯಾವುದನ್ನು ಹೇಳಬೇಕು ಅಂತ ಮೈತ್ರೇಯರು ಇನ್ನೂ ನಿರ್ಧಾರ ಮಾಡಿರಲಿಲ್ಲ. ಅದಕ್ಕೋಸ್ಕರ ವಿದುರರು ಪುರುಷಾವತಾರಗಳ ಬಗ್ಗೆನೇ ಹೇಳಬೇಕು ನೀವು, ಅಂದರೆ ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅನ್ನೋದನ್ನು ಇಲ್ಲಿ ವಿದುರರು ನಿರ್ಧಾರ ಮಾಡಿ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಶ್ರೀ ಶುಕಮುನಿಗಳು ಹೇಳ್ತಾರೆ, ಮಹರ್ಷಿ ಮೈತ್ರೇಯರು ವಿದುರನನ್ನ ಬಹಳವಾಗಿ ಗೌರವಿಸ್ತಾರೆ. ಮತ್ತೆ ವಿದುರ ಪ್ರಾರ್ಥನೆ ಮಾಡ್ಕೊಳ್ತಾನಲ್ಲ, ಅದಕ್ಕೋಸ್ಕರನೇ ಜನರ ಮಹೋನ್ನತ ಕಲ್ಯಾಣಕ್ಕೋಸ್ಕರ ಅವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನೋಡಿ, ಇಲ್ಲಿ ಪ್ರಶ್ನೆ ಕೇಳಿದ್ಯಾರು? ವಿದುರರು. ವಿದುರರ ಕಲ್ಯಾಣಕ್ಕೋಸ್ಕರ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಜನರ ಕಲ್ಯಾಣಕ್ಕೋಸ್ಕರ. ಯಾಕಂದ್ರೆ ವಿದುರರು ಆಲ್ರೆಡಿ ಎಲ್ಲವನ್ನ ತಿಳ್ಕೊಂಡಿರೋರು, ಅವ್ರಿಗೆ ಬೇಕಾಗಿಲ್ಲ ಇದೆಲ್ಲ. ಆದರೆ ನಮ್ಮ ಧರ್ಮ ಗ್ರಂಥಗಳಲ್ಲಿರುವಂಥ ವಿಷಯಗಳು ಎಲ್ಲರ ಒಳಿತಿಗೋಸ್ಕರ ಇರುತ್ತೆ. ಅದಕ್ಕೋಸ್ಕರ ಲೋಕ ಕಲ್ಯಾಣಕ್ಕೋಸ್ಕರ, ಜನರ ಒಳಿತಿಗೋಸ್ಕರ ಇಲ್ಲಿ ಮೈತ್ರೇಯರು ಮಾತಾಡೋದಕ್ಕೆ ಶುರು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾರಾದರೂ ಸಾಧು ಸಂತರಾಗಿರ್ಬೋದು, ಅವ್ರು ಮಾಡೋದೆಲ್ಲ ಎಲ್ಲರಿಗೂ ಒಳಿತಾಗಲಿ ಅಂತ. ಅವರು ಇಂಥ ಪರ್ಟಿಕ್ಯುಲರ್ ಒಬ್ಬ ಪರ್ಸನ್ಗೆ, ಅಂದರೆ ಒಬ್ಬ ವ್ಯಕ್ತಿಗೆ ಒಳ್ಳೇದಾಗಬೇಕು ಅಂತ ಮಾಡೋದಿಲ್ಲ. ಅವರು ಲೋಕ ಕಲ್ಯಾಣಾರ್ಥವಾಗಿ ಅವರು ಎಲ್ಲ ಕೆಲಸಗಳನ್ನು ಮಾಡೋದು. ಇಲ್ಲಿ ವಿದುರರು ಕೂಡ ಎಲ್ಲರಿಗೂ ಭಗವಂತನ ಅವತಾರಗಳ ಬಗ್ಗೆ ಗೊತ್ತಾಗ್ಲಿ ಅಂತ ಅವರು ಪ್ರಶ್ನೆ ಕೇಳ್ತಾರೆ. ಮೈತ್ರೇಯರು ಕೂಡ ಅವರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಅವರು ಈಗ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಇಲ್ಲಿ ಮಹರ್ಷಿ ಮೈತ್ರೇಯರನ್ನು ಭಗವಾನ್ ಎಂದು ವರ್ಣಿಸಲಾಗಿದೆ. ಏಕೆಂದರೆ ಅವರು ಜ್ಞಾನ ಮತ್ತು ಅನುಭವದಲ್ಲಿ ಸಾಮಾನ್ಯ ಮಾನವ ಜೀವಿಗಳನ್ನೆಲ್ಲ ಮೀರಿದವರಾಗಿದ್ದರು. ಆದ್ದರಿಂದ ಜಗತ್ತಿನ ಮಹೋನ್ನತ ಕಲ್ಯಾಣಕರ ಸೇವೆಗಾಗಿ ಅವನ ಆಯ್ಕೆ ಅಧಿಕೃತವೆಂದು ಪರಿಗಣಿತವಾಗಿದೆ. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ, ಮೈತ್ರೇಯರನ್ನ ಭಗವಾನ್ ಅಂತ ಸಂಬೋಧನೆ ಮಾಡಿ ಕರೀತಾ ಇದ್ದಾರಲ್ಲ, ಯಾಕೆ ಅಂತಂದರೆ ಅವರು ಜ್ಞಾನದಲ್ಲಿ ಮತ್ತು ಅನುಭವದಲ್ಲಿ ನಮ್ಮ ಸಾಮಾನ್ಯ ಜೀವಿಗಳೆಲ್ಲರನ್ನ ಮೀರಿರುವಂಥವ್ರು. ಅದಕ್ಕೋಸ್ಕರನೇ ಈ ಜಗತ್ತಿಗೊಂದು ಒಳ್ಳೆ ಕೆಲಸ ಆಗಬೇಕು, ಕಲ್ಯಾಣಕರವಾದಂಥ ಕೆಲಸ ಆಗಬೇಕು ಅನ್ನೋದಕ್ಕೋಸ್ಕರ ಅವರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಈಗ ಅವರು ಪ್ರಶ್ನೆ ಕೇಳಿ ಇವರು ಉತ್ತರ ಹೇಳಲಿಲ್ಲ ಅಂತಂದಿದ್ರೆ ನಮಗೆ ಈ ವಿಚಾರಗಳು ಗೊತ್ತಾಗ್ತಾ ಇತ್ತಾ? ಇಲ್ಲ ತಾನೆ. ಅದಕ್ಕೋಸ್ಕರ ಈಗ ನಾವು ಓದ್ತಾ ಇದ್ದೀವಿ ಅಂದರೆ ಎಷ್ಟು ಜನ ಇದರಿಂದ ಒಳ್ಳೆಯದನ್ನು ಪಡ್ಕೊಳ್ತಾ ಇದ್ದಾರೆ ಅಲ್ವಾ? ಅಷ್ಟು ಜನಕ್ಕೆ ಒಳ್ಳೆಯದಾಗುತ್ತೆ ಅಂತಂದರೆ ಈ ರೀತಿ ಸಾಧು ಸಂತರು ಎಷ್ಟು ಬೇಕಾದರೂ ಕೆಲಸ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ನಾವು ಅದನ್ನು ಕಲ್ತ್ಕೋಬೇಕು. ನಾವು ಏನಾದರೂ ಒಳ್ಳೆಯ ವಿಚಾರಗಳನ್ನು ತಿಳ್ಕೊಂಡಿದ್ರೆ ಅದು ನಮ್ಮ ಸುತ್ತಮುತ್ತ ಇರೋರು ಯಾರು ಇರ್ತಾರೋ ಅವ್ರು 10 ಜನಕ್ಕೆ ಹೇಳಬೇಕು. ಕೇಳೋರು ಇಲ್ಲ ಅಂತಂದರೆ ಬಿಟ್ಬಿಡಿ, ಆದರೆ ಕೇಳೋದಕ್ಕೆ ಆಸಕ್ತಿ ಕೆಲವ್ರಿಗೆ ಇರುತ್ತೆ, ನಾವು ಹೇಳಿ ನೋಡಬೇಕು, ಆಯಿತಾ? ಆ ರೀತಿ ನಾವು ಭಗವಂತನ ವಿಚಾರಗಳನ್ನು 4 ಜನರಿಗೆ ಹೇಳಿದಾಗ ಅದು 4ರಿಂದ 8 ಆಗುತ್ತೆ, 8ರಿಂದ 12 ಆಗುತ್ತೆ, ಆ ರೀತಿ ಬೆಳೀತಾ ಹೋಗುತ್ತೆ. ಅದರಿಂದ ಎಲ್ಲರಿಗೂ ಕೂಡ ಆ ಧರ್ಮಗ್ರಂಥಗಳಲ್ಲಿರುವಂಥ ವಿಚಾರಗಳು, ಭಗವಂತನ ಬಗ್ಗೆ ಇರುವಂಥ ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ, ಆಯಿತಾ? ಇಡೀ ಮಾನವ ಸಮುದಾಯದ ಎಲ್ಲ ಮಂಗಳಕರ ಸೇವೆಯು ಶ್ರೀಕೃಷ್ಣನ ಭಕ್ತಿ ಸೇವೆಯೇ ಆಗಿದೆ. ವಿದುರನ ಪ್ರಾರ್ಥನೆಯಂತೆ ಮೈತ್ರೇಯರು ಅದನ್ನು ಬಹು ಸಮರ್ಪಕವಾಗಿ ವರ್ಣಿಸಿದರು. ಅಂದರೆ ಈ ಇಡೀ ಮನುಷ್ಯ ಸಮುದಾಯದ ಒಂದು ಮಂಗಳಕರವಾದಂತಹ ಸೇವೆ ಏನು ಅಂತಂದರೆ ಆ ಭಗವಂತನ ಭಕ್ತಿ, ಆ ಭಗವಂತನನ್ನು ಪ್ರೀತಿಸೋದು, ಭಕ್ತಿ ಮಾಡೋದು, ಸೇವೆ ಮಾಡೋದು, ಇದೇ ಮಂಗಳಕರವಾದಂತಹ ಒಂದು ಸೇವೆ. ಬೇರೆ ಯಾವುದೂ ಇಲ್ಲ ಇದಕ್ಕಿಂತ. ಇಲ್ಲಿ ಭಗವಂತನ ವಿಚಾರವನ್ನು ಕೇಳ್ತಾ ಇದ್ದಾರೆ, ಹೇಳೋದೇ ಒಂದು ಮಂಗಳಕರ ಸೇವೆ ಅಲ್ವಾ? ನಾನು ಹೇಳುವಂಥ ಒಂದು ಚಾನ್ಸ್ ನನಗೆ ಕೊಟ್ಟಿದ್ದಾನೆ ಭಗವಂತ, ನನ್ನ ಸೇವೆ ನಾನು ಮಾಡ್ತಾ ಇದ್ದೀನಿ. ಕೇಳುವಂಥ ಒಂದು ಚಾನ್ಸ್ ನಿಮಗೆ ಭಗವಂತ ಕೊಡ್ತಾ ಇದ್ದಾನೆ, ಅದು ಸೇವೆ. ಕೇಳೋದು ಕೂಡ ಒಂದು ಸೇವೆನೇ. ಅದನ್ನು ನೀವು ಕೇಳ್ತಾ ಇದ್ದೀರಾ, ಅದು ನಿಮ್ಮ ಪುಣ್ಯ. ವಿದುರನ ಪ್ರಾರ್ಥನೆಯಂತೆ ಈಗ ಮೈತ್ರೇಯರು ಅದನ್ನು ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಹೇಗೆ ವರ್ಣನೆ ಮಾಡಿದ್ದಾರೆ, ಏನೆಲ್ಲ ವರ್ಣನೆ ಮಾಡಿದ್ದಾರೆ ಅನ್ನೋದನ್ನು ಮುಂದಿನ ಭಾಗದಿಂದ ನಾವು ತಿಳ್ಕೊಳ್ತಾ ಹೋಗೋಣ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.